ನಮಸ್ತೆ ವೀಕ್ಷಕರೇ, ಇವತ್ತು ತರಕಾರಿಗಳಿಂದ ಕೋಟ್ ಮಾಡುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಳೆ ಮತ್ತು ತರಕಾರಿಯನ್ನು ಬೇಯಿಸ್ಕೊಳ್ತೀನಿ. ಇದಕ್ಕೆ ಬೇಕಾಗಿರೋದು ತೊಳೆದುಕೊಂಡಿರುವ 1 ಲೋಟ ತೊಗರಿ ಬೇಳೆ, 4 ಲೋಟ ನೀರು, 1 ಚಮಚ ಕೊಬ್ಬರಿ ಎಣ್ಣೆ, ಹಾಗೆ 1/4 ಚಮಚ ಅರಿಶಿಣ ಪುಡಿಯನ್ನು ಹಾಕಿಕೊಂಡಿದ್ದೀನಿ. ಇವಾಗ ಹೆಚ್ಚಿಕೊಂಡ ತರಕಾರಿಗಳನ್ನು ಹಾಕಿ ಬೇಳೆ ಜೊತೆ ಬೇಯಿಸಿಕೊಳ್ತೀನಿ. ಇಲ್ಲಿ ತೆಗೆದುಕೊಂಡಿರೋದು 2 ಕ್ಯಾರೆಟ್, 2 ಆಲೂಗಡ್ಡೆ, 10 ರಿಂದ 15 ತೊಂಡೆಕಾಯಿ, 15 ರಿಂದ 10 ಬೀನ್ಸ್ ತೆಗೆದುಕೊಂಡಿದ್ದೀನಿ. ತರಕಾರಿ ಹೋಳಿಗೆ 1 ಚಮಚ ಉಪ್ಪನ್ನು ಹಾಕಿ 2 ವಿಷಲ್ ಕೂಗಿಸ್ತೀನಿ. ಪಕ್ಕದಲ್ಲಿ ಮಸಾಲೆಗೆ ಹುರಿದುಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು 1 ಪ್ಯಾನ್ಗೆ 2 ಚಮಚ ಉದ್ದಿನ ಬೇಳೆ, 2 ಚಮಚ ಕಡಲೆಬೇಳೆ, ಅರ್ಧ ಚಮಚ ಮೆಂತ್ಯ, 1 ಬಟ್ಟಲು ಕೊತ್ತಂಬರಿ ಬೀಜವನ್ನು ಹಾಕಿಕೊಂಡಿದ್ದೀನಿ. ಹಾಗೆ 4 ಕಾಳು ಮೆಣಸು, ದಾಲ್ಚಿನ್ನಿ ಚಕ್ಕೆ 1, ಹಾಗೆ 1 ಕಡಲೆ ಗಾತ್ರದ ಇಂಗನ್ನು ಹಾಕಿಕೊಂಡಿದ್ದೀನಿ. ಖಾರಕ್ಕೆ 5 ರಿಂದ 6 ಒಣಮೆಣಸಿನಕಾಯಿಯನ್ನು ಹಾಕಿ ಡ್ರೈ ಆಗಿ ಹುರಿದುಕೊಳ್ತೀನಿ. ಹಾಗೆ ಇದರ ಜೊತೆಗೆ 1 ಚಮಚ ಜೀರಿಗೆ, 1 ಚಮಚ ಗಸಗಸೆಯನ್ನು ಹಾಕಿ ಹುರಿದುಕೊಳ್ತೀನಿ. ಅರ್ಧ ಕಡಿ ಕಾಯಿ ತುರಿನ ಹಾಕಿಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ತುರಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಐದು ನಿಮಿಷ ಮಸಾಲೆಯನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಈಗ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತೀನಿ. ರುಚಿಗೆ 1.5 ಚಮಚ ಉಪ್ಪು, 1 ಶುಂಠಿ, 4 ಬೆಳ್ಳುಳ್ಳಿ ಎಸಳು, 1 ಬಟ್ಟಲು ಹುಣಸೆ ರಸವನ್ನು ಹಾಕಿಕೊಳ್ತಾ ಇದ್ದೀನಿ. ರುಬ್ಬಿರುವ ಮಿಶ್ರಣ ರೆಡಿಯಾಗಿದೆ. ಬೆಂದಿರುವ ಬೇಳೆ ತರಕಾರಿ ಹೋಳಿಗೆ, 1 ಟೊಮೆಟೊ ಹೆಚ್ಚಿದ್ದು, 1 ಈರುಳ್ಳಿ ಉದ್ದವಾಗಿ ಹೆಚ್ಚಿದ್ದು ಹಾಕಿಕೊಳ್ತಾ ಇದ್ದೀನಿ. ರುಬ್ಬಿಕೊಂಡ ಮಸಾಲೆಯ ಮಿಶ್ರಣವನ್ನು ಹಾಕಿಕೊಳ್ತಾ ಇದ್ದೀನಿ. ರುಬ್ಬಿದ ಮಿಶ್ರಣದ ನೀರನ್ನು ಹಾಕಿ ಕುದಿಸಿಕೊಳ್ತೀನಿ. ಕುದೀತಾ ಇರೋದನ್ನು ಕಾಣ್ತಾ ಇರ್ಬೋದು. ಈಗ ತರಕಾರಿ ಕೂಟ್ ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಲಿನ ಎಲ್ಲ ವೀಕ್ಷಕರಿಗೂ RR ಕುಕ್ಕಿಂಗ್ ಚಾನೆಲ್ನಿಂದ ಧನ್ಯವಾದಗಳು.